ಇವತ್ತು ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇನು ಅಂದ್ರೆ ಪ್ರೋಟೀನ್ ಯಥೇಚ್ಛವಾಗಿ ನಾವು ತಿನ್ನೋದ್ರಿಂದ ಮೂತ್ರಪಿಂಡದ ಸಮಸ್ಯೆ ಇದು ಬರುತ್ತೆ ಅಥವಾ ಮೂತ್ರಪಿಂಡದ ನಮ್ಗೆ ತೊಂದರೆ ಆಗತ್ತೆ ಅಂತ ತುಂಬಾ ಕೇಳ್ತಾ ಬಂದ್ವಿ. ಇದು ಸರಿಯೋ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲದಾಗಿ ಈ ಪ್ರೋಟೀನ್ ಎಲ್ಲಾ ಆಹಾರದಲ್ಲೂ ಇರುವ ಪೋಷಕಾಂಶ ಆಗಿರುತ್ತೆ. ನಮಗೆ ಯಥೇಚ್ಛವಾಗಿ ಪ್ರೋಟೀನ್ ನಮಗೆ ಸಿಗೋದು ಮಾಂಸಾಹಾರದಲ್ಲಿ, ಕೋಳಿ ಮಾಂಸ ಅಥವಾ ರೆಡ್ ಮೀಟ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ, ಮೊಟ್ಟೆಯಲ್ಲಿ, ಹಾಗೆ ಕಾಳು ದ್ವಿದಳ ಧಾನ್ಯದಲ್ಲಿ, ಹಾಲಿನ ಪದಾರ್ಥದಲ್ಲಿ, ಡೈರಿ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ ಎಲ್ಲದರಲ್ಲೂ ಪ್ರೋಟೀನ್ ಅಂಶ ಇದ್ದೇ ಇರುತ್ತೆ. ಈ ಪ್ರೋಟೀನ್ ನಾವು ದೈನಂದಿನ ನಮ್ಮ ಆಹಾರ ಪದ್ಧತಿಯಲ್ಲಿ ಸೇವಿಸ್ತಾ ಇರ್ತೀವಿ. ಆದರೆ ನಮಗೆ ಈ ಪ್ರೋಟೀನ್ ಜಾಸ್ತಿ ತಿನ್ನೋದ್ರಿಂದ ನಮಗೆ ಮೂತ್ರಪಿಂಡದ ಸಮಸ್ಯೆ ಆಗುತ್ತೆ ಅಂತ ಕೇಳ್ತಾ ಇದ್ದೀವಿ. ಸೊ ಈ ಪ್ರೋಟೀನ್ ಅನ್ನೋದು ಮ್ಯಾಕ್ರೋನ್ಯೂಟ್ರಿಯನ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ನಮ್ಮ ದೇಹಕ್ಕೆ ಇದು ಯಥೇಚ್ಛವಾಗಿ ಬೇಕಾಗತ್ತೆ. ನಮ್ಮ ಆರೋಗ್ಯಕ್ಕೆ ಹಾಗೆ ನಮ್ಮ ದೇಹ ಪ್ರಾಪರ್ ಆಗಿ ಫಂಕ್ಷನ್ ಆಗಕ್ಕೆ ಪ್ರೋಟೀನ್ ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಈ ಎಲ್ಲ ಆಹಾರದಲ್ಲೂ ನಾವು ಪ್ರೋಟೀನ್ ಸೇವನೆ ಮಾಡ್ತಾ ಬರ್ತೀವಿ. ಆದ್ರೆ ಯಥೇಚ್ಛವಾಗಿ ಪ್ರೋಟೀನ್ ಕೆಲವೊಂದು ಆಹಾರದಲ್ಲಿ ಇದ್ರ ಪರ್ಸೆಂಟೇಜ್ ವೈಸ್ ಮೇಲೆ ಪ್ರೋಟೀನ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಕೆಲವೊಂದರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ, ಕೆಲವೊಂದ್ರ ಕಮ್ಮಿ ಪ್ರೋಟೀನ್ ಇರುತ್ತೆ. ಈಗ ನಾವು ತರಕಾರಿ ಹಾಗೆ ಹಣ್ಣು ತರಕಾರಿ ತಗೊಂಡಾಗ ಕಮ್ಮಿ ಪ್ರೋಟೀನ್ ಇರುತ್ತೆ, ನಾನ್ ವೆಜ್ ಐಟಮ್ಸ್ ತಗೊಂಡಾಗ ಅಥವಾ ಎಗ್ ತಗೊಂಡಾಗ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಇದನ್ನ ನಾವು ಸೇವನೆ ಮಾಡ್ತಾ ಇರ್ತೀವಿ. ಎಲ್ಲರಿಗೂ ಒಂದು ಕ್ವಶನ್ ಬರೋದು ಏನು ಅಂದ್ರೆ, ನಾವು ದಿನಕ್ಕೆ ಎಷ್ಟು ಪ್ರೋಟೀನ್ ಸೇವನೆ ಮಾಡಬೇಕು, ನಾವು ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ನ ಸೇವನೆ ನಾವು ತಗೋಬೇಕು ಅಂತ ಹೇಳಿದಾಗ ಎಲ್ಲರಿಗೂ ಪ್ರೋಟೀನ್ ರಿಕ್ವೈರ್ಮೆಂಟ್ಸ್ ಅನ್ನೋದು ಸೇಮ್ ಇರಲ್ಲ. ಇದು ಕೆಲವೊಬ್ರು ವ್ಯಕ್ತಿಗೆ ಡಿಫ್ರೆಂಟ್, ಒಬ್ರು ಇಂಡಿವಿಜುವಲ್ಸ್ಗೆ ಡಿಫ್ರೆಂಟ್ ಪ್ರೋಟೀನ್ ಇಂಟೇಕ್ ಚೇಂಜ್ ಆಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಅವ್ರ ಏಜು, ಆಮೇಲೆ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ಫಿಸಿಕಲ್ ಆಕ್ಟಿವಿಟಿ ಅವರ ದೈನಂದಿನ ಚಟುವಟಿಕೆ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹಾಗೆ ಎಷ್ಟು ಅವರು ಎನರ್ಜಿನ ಬರ್ನ್ ಮಾಡ್ತಾ ಇದ್ದಾರೆ, ಮತ್ತೆ ಥರ್ಮೋಜೆನಿಕ್ ಎಫೆಕ್ಟ್ ಎಷ್ಟಿದೆ, ಆಮೇಲೆ ಅವರು ಎಷ್ಟು ಪ್ರೋಟೀನ್ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ, ಅದು ವೆಜಿಟೇರಿಯನ್ ಅಥವಾ ನಾನ್ ವೆಜಿಟೇರಿಯನ್. ಇದನ್ನ RDA ಅಂತಾನೂ ನಾವು ಕರಿತೀವಿ, ರೆಕಮೆಂಡರಿ ಡಯಟರಿ ಅಲೋವೆನ್ಸ್ ಪರ್ ಡೇ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ದಿನಕ್ಕೆ ಎಷ್ಟು ಪ್ರೋಟೀನ್ ತಗೋಬೇಕು. ಉದಾಹರಣೆಗೆ ಒಬ್ಬ ವ್ಯಕ್ತಿ 50 kg ಇದ್ದಾಗ ಸ್ಟ್ಯಾಂಡರ್ಡೈಸ್ ಆಗಿ ನಾವು ಹೇಳಬೇಕಾದ್ರೆ 0.8 ಗ್ರಾಮ್ಸ್ನ 8 ಗ್ರಾಮ್ ಪರ್ kg ಬಾಡಿ ವೇಟ್ ಅಂತ ಹೇಳ್ತೀವಿ. 0.8 ಗ್ರಾಮ್ಸ್ ಪರ್ kg ಬಾಡಿ ವೇಟ್ ಅಂದ್ರೆ ಈಗ ಒಬ್ಬ ವ್ಯಕ್ತಿ 50 kg ಇದ್ದಾರೆ, ಅವರು ಮೇಲ್ ಅಥವಾ ಫೀಮೇಲ್ ನಾವು ತಗೊಂಡಾಗ ಇದರಲ್ಲಿ ಅವರ ಫಿಸಿಕಲ್ ಆಕ್ಟಿವಿಟಿ, ಅವರ ಸೆಡೆಂಟರಿ ಲೈಫ್ ಸ್ಟೈಲ್ ಇದ್ದಾರೆ, ತುಂಬಾ ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ, ವರ್ಕೌಟ್ ಮಾಡ್ತಾ ಇಲ್ಲ ಅಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ತಗೊಂತೀವಿ. ಇದರಲ್ಲಿ ಬರ್ನಿಂಗ್ ಆಫ್ ಕೆಪಾಸಿಟಿ ಅವರಿಗೆ ಜಾಸ್ತಿ ಇರಲ್ಲ. ಆವಾಗ ನಾವು ಅವರ ಪ್ರೋಟೀನ್ ಇಂಟೇಕ್ ಅಂದ್ರೆ 50 kg ಇಂಟು 0.8 ಮಾಡಿದಾಗ ನಮಗೆ 40 ಗ್ರಾಮ್ಸ್ ಅಂತ ಬರುತ್ತೆ. ಈ 40 ಗ್ರಾಮ್ಸ್ನ ಇಡೀ ದಿನದಲ್ಲಿ ನಾವು ಈ ಪ್ರೋಟೀನ್ ಕನ್ಸಂಪ್ಷನ್ ಮಾಡಬೇಕಾಗತ್ತೆ. ಇದೇ ರೀತಿ ನಿಮ್ಮ ಹೈಟು ಮತ್ತೆ ನಿಮ್ಮ ಫಿಸಿಕಲ್ ಆಕ್ಟಿವಿಟಿಗೆ 0.8 ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೋ ಅದು ನಿಮ್ಮ ಪ್ರೋಟೀನ್ ದಿನನಿತ್ಯದ ಪ್ರೋಟೀನ್ ಸೇವನೆ ಆಗ್ಬೇಕಾಗತ್ತೆ. ಈ ಪ್ರೋಟೀನ್ ಕೆಲವೊಬ್ರು ಏನ್ ಮಾಡ್ತಾರೆ, ಮೇಡಮ್ ನಾವು ಬೆಳಗ್ಗೆ ಎಗ್ ತಿಂತಾ ಇದೀವಿ, 5 ಎಗ್ ತಿಂತೀವಿ, ಅದೇ ಪ್ರೋಟೀನ್ ಸಾಕು, ಅದರಲ್ಲೇ ನಮಗೆ ಎಗ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಆಗುತ್ತೆ ಅಂತ ಹೇಳ್ತೀವಿ. ಅದು ರಾಂಗ್ ಥಿಂಗ್. ಯಾಕೆ ಅಂತಂದ್ರೆ ನಮ್ಗೆ ಅಟ್ ಎ ಟೈಮ್ ಯಾವುದೇ ಒಂದು ಪೋಷಕಾಂಶ ಆಗಿ ಯಥೇಚ್ಛವಾಗಿ ಒಂದೇ ಟೈಮಲ್ಲಿ ಕೊಟ್ಟಾಗ ಅದು ನಮ್ಗೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಫ್ಯಾಟ್ ಆಗಿ ದೇಹ ನಮ್ಗೆ ಫಾರ್ಮೇಷನ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ನಾವು ಪ್ರೋಟೀನ ಕೊಡ್ತೀವಿ ಅದು ಸಮತೋಲಿತವಾಗಿರ್ಬೇಕು. ಅಟ್ ಎ ಟೈಮ್ ಜಾಸ್ತಿ ಪ್ರೋಟೀನ ಕನ್ಸಂಪ್ಷನ್ ಮಾಡಬಾರ್ದು. ಈಗ ಏನು ನಾನು 40 ಗ್ರಾಮ್ಸ್ ಆಫ್ ಪ್ರೋಟೀನ್ ಅಂತ ಏನು ಹೇಳಿದೆ, ಅದು ನಿಮ್ಮ ಈಗ ಬೆಳಗಿನ ತಿಂಡಿ ಅಥವಾ ಉಪಹಾರ, ನಿಮ್ಗೆ ನೈಟ್ ಊಟ ಇವೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿ 40 ಗ್ರಾಮ್ಸ್ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಅದು ಒಂದೇ ಟೈಮಲ್ಲಿ ತಿನ್ನೋದು, ಒನ್ ಟೈಮಲ್ಲಿ ಬಿಡೋದು ಆ ಥರ ಇಲ್ಲ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಜೀವಕೋಶಗಳು ಅಥವಾ ನಮಗೆ ಯಾವುದೇ ಒಂದು ಆರ್ಗನ್ ಡೆವಲಪ್ಮೆಂಟ್ ಆಗಬೇಕು, ಎನರ್ಜಿ ಕೊಡಬೇಕು ಅಥವಾ ಯಾವುದೇ ಒಂದು ಸೆಲ್ಸ್ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಪ್ರೋಟೀನ್ ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಹಾಗಾಗಿ ಎಲ್ಲಾ ಆಹಾರದಲ್ಲೂ ಪ್ರೋಟೀನ್ ನಾವು ಕೊಡ್ತಾ ಹೋಗ್ಬೇಕು. ಈ ಪ್ರೋಟೀನ್ ಇಂದ ಏನೇನು ಉಪಯೋಗಗಳಿದೆ ಅಂದ್ರೆ, ಮೊದಲನೇದಾಗಿ ಇದರಲ್ಲಿ ಬಾಡಿ ಮಾಸ್ ಅಂತ ಹೇಳ್ತೀವಿ, ಮಸಲ್ ಮಾಸ್ ನ ಬಿಲ್ಡ್ ಮಾಡುತ್ತೆ. ಇದು ಸ್ನಾಯುನ ದ್ರವ್ಯನ ಬಿಲ್ಡ್ ಮಾಡುತ್ತೆ, ಅಂದ್ರೆ ಮಸಲ್ ಮಾಸ್ ನ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಪ್ರೋಟೀನ್ ಯಾವಾಗ ನೀವು ಎಕ್ಸರ್ಸೈಸ್ ಮಾಡ್ತೀರಾ, ಇದನ್ನ ಪ್ರೋಟೀನ್ ಸೆಲ್ಸ್ ಫಸ್ಟ್ ಏನಾಗುತ್ತೆ ಡಿವೈಡ್ ಆಗಿ ಆಮೇಲೆ ಅದು ಬ್ರೇಕ್ ಡೌನ್ ಆಗುತ್ತೆ, ಎನರ್ಜಿನ ಕೊಡ್ತಾ ಹೋಗುತ್ತೆ. ಎಕ್ಸಸೈಸ್ ನಂತರ ನೀವು ಪ್ರೋಟೀನ್ ಸೇವಿದ್ರೆ ಅದು ರಿಕವರ್ ಮಾಡುತ್ತೆ, ರಿಪೇರ್ ಮಾಡುತ್ತೆ. ಸೊ ಅದಕ್ಕೆ ಪ್ರೋಟೀನ್ ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಹಾಗೆ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಎನರ್ಜಿ ಎಕ್ಸ್ಪೆಂಡಿಚರ್ ಅಂತಂದ್ರೆ ನಾವು ಪ್ರೋಟೀನ್ ಕನ್ಸಂಪ್ಷನ್ ಮಾಡಿದಾಗ, ನಾನು ಥರ್ಮೋಜೆನಿಕ್ ಎಫೆಕ್ಟ್ ಬಗ್ಗೆ ನಮ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಸೊ ಈ ಥರ್ಮೋಜೆನಿಕ್ ಎಫೆಕ್ಟ್ಗೋಸ್ಕರ ಈಗ ಯಾವಾಗ ನಾವು ಪ್ರೋಟೀನ್ ಆಹಾರ ತಿಂತೀವಿ, ನಮ್ಮ ಡೈಜೆಷನ್ಗೋಸ್ಕರನೇ ಪ್ರೋಟೀನ್ ಇಂದ 20-30% ಅಷ್ಟು ಎನರ್ಜಿ ದೇಹನೇ ಯೂಸ್ ಮಾಡ್ಕೊಳುತ್ತೆ.
ಮತ್ತೆ ಉಳಿದಿದ್ದನ್ನ ದೇಹಕ್ಕೆ ಬೇರೆ ಬೇರೆ ಫಂಕ್ಷನ್ಸ್ಗೆ ಉಪಯೋಗಿಸ್ಕೊಂತ ಬರುತ್ತೆ. ಹಾಗಾಗಿ ಇದು ಎನರ್ಜಿ ಎಕ್ಸ್ಪೆಂಡಿಚರ್ಗೂ ಕೂಡ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಹಾಗೆ ಸಟೈಟಿ ಲೆವೆಲ್ ಅಂತ ಹೇಳ್ತೀವಿ, ಅಂದ್ರೆ ಸಂತೃಪ್ತಿ. ನಾವು ಯಾವಾಗ ಪ್ರೋಟೀನ್ ಆಹಾರ ತಿಂತೀವಿ ಇದನ್ನ ನಮಗೆ ಹೊಟ್ಟೆ ಫುಲ್ ಆದಾಗ ಸಂತೃಪ್ತಿ ಆದಂಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇದು ನಿಮ್ಗೆ ತಗೊಂಡ ನಂತರ ನಿಮ್ಗೆ ಫಿಲ್ಲಿಂಗ್ ಹೊಟ್ಟೆ ತುಂಬಾ ಅನುಭವ ಆಗುತ್ತೆ. ಬೇಗ ಇದು ಪ್ರೋಟೀನ್ ಡೈಜೆಷನ್ ಆಗಲ್ಲ, ಯಾಕಂದ್ರೆ ಪ್ರೋಟೀನ್ ಡೈಜೆಷನ್ ಆಗಿ 2 ರಿಂದ 3 ಅವರ್ ತಗೊಳೋದ್ರಿಂದ ನಿಮ್ಗೆ 3 ಅವರ್ ತನಕ ಯಾವುದೇ ತರದ ಮತ್ತೆ ಚೀಟ್ ಮೀಲ್ ಮಾಡಬೇಕು, ಬೇರೆ ಆಹಾರ ಸೇವನೆ ಮಾಡಬೇಕು ಅಂತ ಯಾವ ಕಾರಣಕ್ಕೂ ನಿಮ್ಗೆ ಅನ್ಸಲ್ಲ. ಹಾಗೆ ಇದು ತೂಕ ಕಮ್ಮಿ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ತೂಕ ಕಮ್ಮಿ ಮಾಡೋದಕ್ಕೆ ಯಾಕೆ ಅಂತಂದ್ರೆ ಈಗ ಮಸಲ್ ಬಿಲ್ಡಿಂಗ್ ಎಲ್ಲೆಲ್ಲಿ ನಮಗೆ ಫ್ಯಾಟ್ ಕಂಟೆಂಟ್ ನಮ್ಮ ದೇಹದಲ್ಲಿ ಇರುತ್ತೋ, ನಾವು ಎಕ್ಸಸೈಸ್ ಪ್ಲಸ್ ಪ್ರೋಟೀನ್ ಮತ್ತೆ ಬ್ಯಾಲೆನ್ಸ್ಡ್ ಡಯಟ್ ನಾವು ಫಾಲೋ ಮಾಡಿದಾಗ ಎಲ್ಲೆಲ್ಲಿ ಫ್ಯಾಟ್ ಡೆಪಾಸಿಷನ್ ದೇಹದಲ್ಲಿ ಆಗ್ತಾ ಇರುತ್ತೋ ಅಲ್ಲಿ ಫ್ಯಾಟ್ ನ ಕಮ್ಮಿ ಮಾಡಿ ಪ್ರೋಟೀನ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಅವಾಗ ಒಬೇಸಿಟಿ ಫ್ಯಾಟ್ ಲಾಸಿಗೂ ಕೂಡ ಪ್ರೋಟೀನ್ ಹೆಲ್ಪ್ ಮಾಡುತ್ತೆ. ಬಟ್ ಯಾವ ತರ ಪ್ರೋಟೀನ್ ದೇಹದಲ್ಲಿ ಫಂಕ್ಷನ್ ಆಗುತ್ತೆ ಅಂತ ನಾವು ನೋಡೋಣ. ಮೊದಲನೇದಾಗಿ ಇದು ಗ್ರೋತ್ ಮತ್ತೆ ಡೆವಲಪ್ಮೆಂಟ್ಗೆ ತುಂಬಾ ಸಹಾಯಕರವೇ ಆಗುತ್ತೆ. ಯಾಕೆಂದ್ರೆ ಎವ್ರಿ ಸೆಲ್ಸ್ ನಮಗೆ ಡೆವಲಪ್ಮೆಂಟ್ ಆಗಬೇಕು, ಯಾವ್ದು ಮೇಂಟೈನ್ ಮಾಡಬೇಕು ಸೆಲ್ಸ್ನ ಅಂತಂದ್ರೆ ಈ ಪ್ರೋಟೀನ್, ಈಗ ಸೆಲ್ ಫಾರ್ಮೇಶನ್ ಆಗಬೇಕು ಅಂದ್ರೆ ಪ್ರೋಟೀನ್ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಈಗ ಕೆಲವೊಬ್ಬರೆಲ್ಲ ಫಿಸಿಕಲ್ ಆಕ್ಟಿವಿಟಿ ವಿಗರಸ್ ರೆಸಿಸ್ಟೆನ್ಸ್ ವರ್ಕೌಟ್ ಮಾಡ್ತಾ ಇರ್ತಾರೆ, ಅವರಿಗೆ ಬ್ರೇಕ್ ಡೌನ್ ಆಫ್ ಮಸಲ್ ಮಾಸ್ ಜಾಸ್ತಿ ಇರುತ್ತೆ, ಅವರಿಗೆ ಪ್ರೋಟೀನ್ ಸೇವನೆಯಿಂದ ಮತ್ತೆ ರಿಕವರ್ ಆಗೋ ಚಾನ್ಸಸ್ ಇದರಲ್ಲಿ ಪ್ರೋಟೀನ್ ಇಂದ ಇರುತ್ತೆ. ಹಾಗಾಗಿ ಪ್ರೋಟೀನ್ ಸೇವನೆ ಇಂಪಾರ್ಟೆಂಟ್ ಆಗುತ್ತೆ.